ನಮಸ್ಕಾರ. ಇವತ್ತು ನಾವು ಲಕ್ಕಿ ಗಿಡ ಇದ್ರ ಬಗ್ಗೆ ತಿಳ್ಕೊಳ್ಳೋಣ. ಲಕ್ಕಿಯಲ್ಲಿ 2 ತರ ಇದೆ. ಒಂದು ಬಿಳಿ ಲಕ್ಕಿ ಕೂಡ ಇದೆ, ಹಾಗೆ ಕರಿ ಲಕ್ಕಿ ಕೂಡ ಇದೆ. ಬಿಳಿ ಲಕ್ಕಿ ಅಂತ ಅಂದ್ರೆ ಇದ್ರಲ್ಲಿ ಬಿಳಿ ಬಣ್ಣದ ಹೂ ಇರುತ್ತೆ. ಕರಿ ಲಕ್ಕಿ ಅಂತ ಅಂದ್ರೆ ಇದ್ರಲ್ಲಿ ನೀಲಿ ಬಣ್ಣದ ಹೂಗಳನ್ನ ನಾವು ನೋಡ್ಬೋದು. ಸಂಸ್ಕೃತದಲ್ಲಿ ನೀರ್ಗುಡಿ ಅಂತ ಹೇಳ್ತಾರೆ. ಮತ್ತೆ ಇನ್ನೊಂದು ಇದ್ರಲ್ಲಿ ಒಂದು ಎಲೆಯ ಇದ್ರಲ್ಲಿ 5 ಎಲೆಗಳಿರ್ತವೆ. 5 ಲೀವ್ಡ್ ಚಾಸ್ಟೆ ಅಂತ ಕೂಡ ಹೇಳ್ತಾರೆ. ವೈಜ್ಞಾನಿಕವಾಗಿ ವೈಟೆಕ್ಸ್ ನೆಗುಂಡೋ ವರ್ಬನೇಸಿ ಅನ್ನುವಂಥ ಒಂದು ಸಸ್ಯ ಕುಟುಂಬಕ್ಕೆ ಸೇರುತ್ತೆ. ಇದ್ರ ಎಲೆಗಳು ಸಾಕಷ್ಟು ಸುವಾಸನೆಯನ್ನ ಹೊಂದಿರುತ್ತೆ. ಸಾಕಷ್ಟು ಎತ್ತರವಾಗಿ ಬೆಳೀತಾರೆ, ಹಾಗೆ ಬೆಳೆಯುತ್ತೆ, ಹಾಗೆ ದಟ್ಟವಾಗಿ ಬೆಳೆಯುವಂತ ಒಂದು ಗಿಡ ಇದು. ಇದರಲ್ಲಿ ನೀಲಿ ಬಣ್ಣದ ಹೂ ಇರುತ್ತೆ. ಸಾಕಷ್ಟು ಔಷಧಿ ಗುಣ ಇರೋದಕ್ಕೆ ಇದನ್ನ ದೇವರ ಒಂದು ಪೂಜೆಗೂ ಕೂಡ ಉಪಯೋಗವನ್ನ ಮಾಡ್ತಾರೆ. ಹಾಗೆ ಇದರಲ್ಲಿ ಈ ಗಿಡವನ್ನ ನೀವು ಸಸ್ಯಾಭಿವೃದ್ಧಿಯನ್ನ ಮಾಡ್ಬೇಕು ಅಂದ್ರೆ ಕಟಿಂಗ್ಸ್‌ಗಳ ಮುಖಾಂತರ ಸಸ್ಯಾಭಿವೃದ್ಧಿಯನ್ನ ನಾವು ಮಾಡ್ಬೋದು. ಸಂಪೂರ್ಣವಾಗಿ ಗಿಡವನ್ನು ಔಷಧಿ ಗುಣಕ್ಕಾಗಿ ಬಳಸ್ಕೋತಾರೆ. ಔಷಧಿ ಗುಣ ಬಂದ್ಬಿಟ್ಟು ಮುಖ್ಯವಾಗಿ ಇದು ಜ್ವರ, ಶೀತ ಮತ್ತೆ ನೆಗಡಿ ಇತ್ತು ಅಂತ ಅಂದ್ರೆ ಇದರ ಕಷಾಯದ ಜೊತೆಗೆ ಹಿಪ್ಪಲಿ ಮತ್ತೆ ಕಾಳುಮೆಣಸನ್ನ ಬೆರೆಸಿ ಸೇವನೆ ಮಾಡೋದ್ರಿಂದ ಜ್ವರ ಮತ್ತೆ ಶೀತ, ನೆಗಡಿ ನಿರ್ವಹಣೆ ಆಗತ್ತೆ. ಹಾಗೆ ಇದರ ಎಲೆಗಳನ್ನ ಜಜ್ಜಿ ಬಿಸಿ ಮಾಡ್ಬಿಟ್ಟು ಬಾವು ಇರೋ ಕಡೆ ಹಚ್ಚಿದ್ರೆ ಬಾವು ಕೂಡ ಕಡಿಮೆ ಆಗತ್ತೆ, ಹಾಗೆ ನೋವು ಕೂಡ ಕಡಿಮೆ ಆಗತ್ತೆ. ಇದಕ್ಕೂ ಕೂಡ ಬಳಸ್ಕೋತಾರೆ. ನಂತರ ಗಾಯಗಳಾದಾಗ ಇದರ ಎಲೆ ಕಷಾಯದಿಂದ ತೊಳೆಯೋದ್ರಿಂದ ಗಾಯಗಳು ಬೇಗ ಗುಣವಾಗುತ್ತೆ ಅಂತ ಹೇಳ್ತಾರೆ. ಜೊತೆಗೆ ಈ ಲಕ್ಕಿ ಸೊಪ್ಪನ್ನ ಕೆಂಡದ ಮೇಲೆ ಹಾಕಿದಾಗ ಏನಾಗುತ್ತೆ, ಹೊಗೆ ಬರುತ್ತೆ. ಆ ಹೊಗೆಗಳು ಸೊಳ್ಳೆಗಳನ್ನ ನಿರ್ವಹಣೆ ಮಾಡುತ್ತೆ ಅಂತ ಕೂಡ ಹೇಳ್ತಾರೆ. ಇದಿಷ್ಟು ಲಕ್ಕಿ ಗಿಡದ ಕುರಿತು ಮಾಹಿತಿ. ಧನ್ಯವಾದಗಳು.